ಬಾಡಿಗೆ ಇರಬೇಕು. ನೀವು ಪ್ರೀ ಸ್ಕೂಲ್ ಪರ್ಮಿಷನ್ ತಗೋಬೇಕು ಅಂದ್ರೆ 30 ವರ್ಷ ಬಾಡಿಗೆ ಇರಬೇಕು. ನಿಮ್ಮ ಹತ್ರ 2,000 ಸ್ಕ್ವೇರ್ ಫೀಟ್ ಜಾಗ ಇರಬೇಕು. ಈ ತರದೆಲ್ಲ ಹೊಸ ಹೊಸ ನಾರ್ಮ್ಸ್ ಮೇನ್ ಸ್ಕೂಲ್ ಅಪ್ಲೈ ಆಗುತ್ತಿದ್ದು, ನಮ್ಗೆ ಅಪ್ಲೈ ಆಗಲ್ಲ. ಯಾಕಂದ್ರೆ ನಾವೆಲ್ಲ ಚಿಕ್ಕ ಚಿಕ್ಕ ಮನೆಗಳಲ್ಲಿ ಬಾಡಿಗೆ ತಗೊಂಡು ಒಂದು ಪ್ರೀ ಸ್ಕೂಲ್ ಅಲ್ಲಿ 20-30 ಜನ, ಮ್ಯಾಕ್ಸಿಮಮ್ 50 ಜನ ಇರ್ತಾರೆ. ಕೆಲಸಕ್ಕೆ ಹೋದಾಗ ಮಗು ಒಂದು ಪ್ರೀ ಸ್ಕೂಲ್ ಅಲ್ಲಿ ಇರುತ್ತೆ, ಆ ಪೇರೆಂಟ್ ಕೆಲಸ ಮಾಡ್ತಿರ್ಬೇಕಾದ್ರೆ ಡೇ ಕೇರ್ ಆಗಿರುತ್ತೆ. ಅವ್ರು ಕೆಲಸ ಮುಗಿಸ್ಕೊಂಡು ಬರೋ ತನಕ ಮಗು ಚೆನ್ನಾಗಿ ನೋಡ್ಕೋತಾರೆ, ಆಹಾರ ಎಲ್ಲ ಕೊಟ್ಟು. ಈ ತರ ಒಂದು ಸಿಸ್ಟಮ್ ನಡೀತಿರ್ಬೇಕಾದ್ರೆ BO ಆಫೀಸಿಂದ ಬಂದು ನಮ್ಗೆ ಇಲ್ಲ, ನೀವು 30 ವರ್ಷ ಲೀಸ್ ತಗೊಂಡ್ಬರ್ಬೇಕು, ಫೈರ್ ಸೇಫ್ಟಿ ತೋರಿಸ್ಬೇಕು, ಯಾವ್ದು ಇವಾಗ ದೊಡ್ಡ ಸ್ಕೂಲ್ ಏನ್ ಅಪ್ಲೈ ಆಗತ್ತೋ ಅದನ್ನೇ ನೀವು ಮಾಡಬೇಕು. ಇಲ್ವಾ 75,000 ಕೊಡಿ, 50,000 ಕೊಡಿ, ಇದನ್ನ ಕೊಡಿ, ಅದನ್ನ ಕೊಡಿ. ಈ ನಾರ್ಮ್ಸ್ ಆ ಪ್ರೀ ಸ್ಕೂಲ್ ಅಲ್ಲಿ 6,000 10,000 ಇಂದ ಹಿಡಿದು 50,000-60,000 ತನಕ ಫೀಸ್ ಇರುತ್ತೆ. ಇನ್ನು ಹಳ್ಳಿಗಳಿಗೆ ಹೋದ್ರೆ ಇನ್ನೂ ಕಮ್ಮಿ ಇರುತ್ತೆ. ಅವ್ರು ಹೋಗ್ಬಿಟ್ಟು ಈ ತರ ಒಂದು ಎಕ್ಸ್ಟಾರ್ಷನ್ ಅಂತ ಅಂಡ್ ಎಲ್ಲ ನಡೆಸೋರು ಹೆಂಗಸರು. ಅಲ್ಲಿ ಒಳಗಡೆ ಹೆಂಗಸರು ಕೂತಿರ್ತಾರೆ, ಇವ್ರದ್ದು ದಬ್ಬಾಳಿಕೆ ನಡೆಯುತ್ತೆ. ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಇಲ್ಲ ನೀವು ಕೊಡದೇ ಇದ್ರೆ ನಾನು ಬೀಗ ತರ್ತೀನಿ, ಬೀಗ ಹಾಕ್ತೀನಿ ಅಂತ. ಎಷ್ಟು ಮಕ್ಕಳಿದ್ದಾರ ಕೇರೇ ಇಲ್ಲ, ಒಳಗಡೆ ನುಗ್ಬಿಡ್ತಾರೆ. ನುಗ್ಬಿಟ್ಟು ನಾನು ಡಿಪಾರ್ಟ್ಮೆಂಟ್ ಬಂದಿದ್ದೀನಿ, ನನಗೆ ಈ ಪರ್ಮಿಷನ್ ಇದೆಯಾ ತೋರಿಸಿ ಹೇಳ್ತಾ ಇದ್ದೀವಿ. ಕರ್ನಾಟಕ ಕೌನ್ಸಿಲ್ ಸೆಕ್ರೆಟರಿ ಮೀಟ್ ಮಾಡಿದ್ದೀವಿ, ಕಮಿಷನರ್ ಮೀಟ್ ಮಾಡಿದ್ದೀವಿ, ಕೇಳ್ಕೊಂಡಿದ್ದೀವಿ ಒಂದು ರಿಲೀಫ್ಗೆ. ಅವರು ಏನೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೆಂಗಸರು ಅಲ್ಲಿ ಕೂತಿರೋದು ಹೆಂಗಸರು ಸ್ಕೂಲ್ ನಡೆಸ್ತಾ ಇರೋದು. ನಾವೆಲ್ಲ ಸ್ಕೂಲ್ ಓನ್ ಮಾಡ್ತೀವಿ, ಇಂಡಿವಿಜುವಲ್ ಸ್ಕೂಲ್ ನಡೆಸೋರೆಲ್ಲ ಲೇಡೀಸ್. ಅವ್ರಿಗೆಲ್ಲ ಇದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ? ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಕೇಳಿದ್ವಿ, ಈ ತರ ನಡೀತಾ ಇದೆ, ನಮ್ಗೆ BOಗಳ ಆಫೀಸಿಂದ ಬರ್ತಿದೆ, ಪ್ರೆಷರ್ ಇದೆ, ನೋಡೋಣ ನಾನು ಕಮಿಷನರ್ ಕರಿತೀನಿ, ಒಟ್ಟಿಗೆ ಮೀಟ್ ಮಾಡೋಣ, ನಮ್ದು ಇರೋದು ಇಷ್ಟೇ. ಇದನ್ನು ಒದ್ದಾಡ್ಕೊಂಡು ಅವ್ರಿಗೆ 50,000 ಕೊಟ್ಟು 70,000 ಕೊಟ್ಟು ಸ್ಕೂಲ್ ನಡೆಸೋ ಬದಲು ಹೋಗೋಣ. ಒಂದು ಮಗುವಿಗೆ 1 ಸ್ಕ್ವೇರ್ ಮೀಟರ್ ಸ್ಥಳ ಅಷ್ಟನ್ನ ಮಾತ್ರ ಇಟ್ಟು ನೀವು ಸ್ಕೂಲ್ ನಡೆಸಬಹುದು. 30 ಮಕ್ಕಳಿದ್ರೆ 30 ಮಕ್ಕಳಿದ್ರೆ ಒಂದು ಕೊಠಡಿ, ಆ ಕೊಠಡಿಯಲ್ಲಿ ಎಲ್ಲಾ ಮಕ್ಕಳಿಗೂ 1 ಸ್ಕ್ವೇರ್ ಮೀಟರ್ ಆ ತರ ಜಾಗ ಬೇಕು. ಇದಿಷ್ಟೇ ನಮಗಿದ್ದು 3 ವರ್ಷದ್ದು ನಮ್ಗೆ ಲೀಸ್ ಅಷ್ಟು ಸಾಕು. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಬೇಸಿಕ್ ಎಲ್ಲ ಇದೆ ಸರ್. ಈಗ but in 2016 we got registered. Now we come under the basically this one Department of Education ಗೆ ಬರ್ತೀವಿ ನಾವು. ಈಗ ಅದರಿಂದ ನಮ್ಗೆ ಹೆರಾಸ್ ಆಗ್ತಿರೋದು. ಇದರಲ್ಲಿ ಮೇನ್ ಏನಂದ್ರೆ ನಮಗೆ ಬಂದಿರೋ ಪ್ರಾಬ್ಲಮ್ಸ್ 4 ಕಗ್ಗಟ್ಟಿಗೆ ಆಗೋದೇ ಇಲ್ಲ. ಅನ್ವೇಷಣ ನಮಗೆ ಅಷ್ಟೊಂದು ತಗೊಂಡು ಬಾಡಿಗೆ ತಗೊಂಡು ಮಾಡೋ ತಾಕತ್ತಿಲ್ಲ. ಮತ್ತೆ ಇನ್ನೊಂದು ಏನಂದ್ರೆ 30 ವರ್ಷಕ್ಕೆ ಯಾರು ಲೀಸ್ ಕೊಡಲ್ಲ ಸರ್. ಲ್ಯಾಂಡ್ ಕನ್ವರ್ಷನ್ ಅಂತ ಕೇಳ್ತಾರೆ, ಅಂದ್ರೆ DC ಲ್ಯಾಂಡ್ ಕನ್ವರ್ಷನ್ ಫಾರ್ ಎಜುಕೇಶನಲ್ ಪರ್ಪಸ್. ನಾವು ಎಜುಕೇಶನ್ ಪರ್ಪಸ್ಗೆನೆ DC ಲ್ಯಾಂಡ್ ಕನ್ವರ್ಷನ್ ಮಾಡಿ ಯಾರು ಮನೆ ಕಟ್ಕೊಡ್ತಾರೆ ನಮಗೆ? ಇದು ಸಾಧ್ಯನಾ? ಇದು ಸಾಧ್ಯವೇ ಇಲ್ಲ. ಆಮೇಲೆ ಈಗ ನಮಗೆ 20-30 ಮಕ್ಕಳು ಇಟ್ಕೊಂಡಿರ್ತೀವಿ. ಒಂದು LKG ನಡೆಸೋದಲ್ಲಿ LKG-ನಲ್ಲಿ ಒಂದು 10 ಜನ ಇರ್ತಾರೆ. ಆ LKG-ಗೆ 18 × 20 ಅಂದ್ರೆ 3.5 ಚದರ ರೂಮ್ ಇರ್ಬೇಕಂದ್ರೆ 3.5 ಚದರ ರೂಮ್ ಮನೇನ 2 ರೂಮ್ ಇರೋ ಮನೆ ಯಾರು ಕಟ್ಟಿರ್ತಾರೆ? ನಮ್ಗೆ ಯಾರು ಕೊಡ್ತಾರೆ? ನಮ್ಗೆ ಬಾಡಿಗೆ ಕೊಡ್ತಾರ ಅಂತ ಕಮಿಷನರ್ ಅವ್ರ ಮುಂದೆ ನಿಂತ್ಕೊಂಡು ದಯವಿಟ್ಟು ಒಂದು ಏನಾರು ರೀತಿ ನಮಗೆ ಮಾಡ್ಕೊಡಿ ಅನ್ನೋದು. 2 ಮಿನಿಸ್ಟರ್ ಆಗಿದೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದೆ, ಜೊತೆ ಕೋಆರ್ಡಿನೇಟ್ ಮಾಡಿದ್ರು. ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆ 3ನೇ ಮೀಟಿಂಗ್ ಆಗಿದೆ. ಇಲ್ಲ ಧರ್ನಾ ಪ್ರೊಟೆಸ್ಟ್, ಸ್ಕೂಲ್ಗಳು ಕ್ಲೋಸ್ ಮಾಡಿ ಪೇರೆಂಟ್ಗಳಿಗೆ ತೊಂದರೆ ಕೊಟ್ಟು ಪೇರೆಂಟ್ಗಳು ಹೋಗ್ಬಿಟ್ಟು ಗವರ್ಮೆಂಟ್ ಕೇಳ್ಬೇಕಾಗತ್ತೆ, ನಮ್ಗೆ ಕಷ್ಟ ಆಗ್ತಿದೆ, ಯಾಕೆ ಈ ತರ ಮಾಡ್ತಿದ್ದೀರಾ ಅಂತ. ತಪ್ಪದು. ರೂಲ್ಸ್ ಇತ್ತು. ಅದಾದ ಮೇಲೆ ಅವರು ಕೋರ್ಟಲ್ಲೇ ಓಪನ್ ಮಾಡಿಲ್ಲ. 1 ವರ್ಷದ ಮೇಲಾಯ್ತು, ಯಾರು ರಿಜಿಸ್ಟರ್ ಮಾಡೋಕ್ಕಾಗಿಲ್ಲ. ಬರೀ BOಗಳು ಹೋಗ್ತಾರೆ. ಅದು ಏನು ಕೆಲವರೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರು, ಸ್ಕೂಲು ಸ್ಟಾರ್ಟ್ ಮಾಡೋದು. ಬಟ್ ಈಗ ಏನಾಗಿದೆ, ನೀವು ಅನಾಥರೈಸ್ಡು ನೀವು ರಿಜಿಸ್ಟರ್ ಮಾಡಿಲ್ಲ ಅಂತ ಅಂದ್ಬಿಟ್ಟು BOಗಳು ಹೇಳಿಟ್ಟು ಹೋಗಿ ಸಿಕ್ಕಾಪಟ್ಟೆ ಹೆರಾಸ್ ಮಾಡ್ತಾ ಇದ್ದಾರೆ. ನಾವು ಪೊಲೀಸ್ ಕರ್ಕೊಂಡು ಬರ್ತೀವಿ, ನೀವು ಇದನ್ನು ಮುಚ್ಚಿಸ್ತೀವಿ ಅಂತ ಎಲ್ಲನೂ ಹೆರಾಸ್ ಮಾಡೋದು ಎವ್ರಿ ಡೇ ನಡೀತಾ ಇದೆ. ಇದು ಯಾಕೆ ಆಗಿದೆ ಅಂತ ಅಂದರೆ, ಈಗ ನಾವು ಎಲ್ಲರೂ ಜನವರಿನಲ್ಲಿ ಶುರು ಮಾಡೋದು, ಅಂದರೆ ಮೇ ಮುಂಚೆ ಜನವರಿನಲ್ಲಿ ಎಲ್ಲರೂ ರೆಡಿ ಮಾಡಿಕೊಂಡು ಮಕ್ಕಳ ದಾಖಲಾತಿಗಳು ಹೆಚ್ಚು ಕಡಿಮೆ ಫೆಬ್ರವರಿ ಮಾರ್ಚಲ್ಲಿ ಆಗ್ತಾ ಇರುತ್ತೆ. ಇವರು ಪರವಾಗಿಲ್ಲ ನಾವು ಮಾಡ್ಕೋಬಹುದು ಅಂತ. ಬಟ್ ಮೇನಲ್ಲಿ ಇದು ಬಂದ್ಬಿಡ್ತಲ್ಲ, ಮೇನಲ್ಲಿ ಬಂದಮೇಲೆ ಗವರ್ನಮೆಂಟ್ನವರು ಕೂಡ ನಮಗೆ ಪೋರ್ಟಲ್ಲೇ ಓಪನ್
ಮಾಡ್ಕೊಡ್ಲಿಲ್ಲ, ಅವರು ಸ್ಟಾಪ್ ಮಾಡೋದು. ನಾವು ಏನ್ ಮಾಡೋಕ್ಕಾಗುತ್ತೆ? ನೋಡಿದ ತಕ್ಷಣ ಕನ್ವರ್ಟ್ ಮಾಡ್ಬಿಟ್ಟು ನಮ್ಗೆ ಕಮರ್ಷಿಯಲ್ ರೇಟ್ ಅಲ್ಲಿ ಮಾಡ್ತಾರೆ. ನಾನೇ ಸಿಕ್ಕಾಪಟ್ಟೆ ಪೇ ಮಾಡಿದ್ದೀನಿ. BJP ಅವರು ಬರ್ತಾರೆ, ಇಮಿಡಿಯೇಟ್ ಆಗಿ ಕಮರ್ಷಿಯಲ್ ಟ್ಯಾಕ್ಸ್ ಮಾಡ್ತಾರೆ. ಹೀಗಾಗಿ ಆಮೇಲೆ ಡಿಕ್ಲೇರ್ ಮಾಡಿದ್ರೆ ಅದಕ್ಕೆ GST ಏನಿದೆ ಅಂತ ಕೇಳ್ತಾರೆ. ಸೊ ಹೀಗಾಗಿ ನಮ್ಮನ್ನ ಗವರ್ಮೆಂಟ್ ಅವರು ಆಕ್ಚುಲಿ ಕ್ರಿಮಿನಲ್ ಬಿಸ್ನೆಸ್ ಮೆನ್ ಗಳ ತರ ವುಮೆನ್ ಗಳ ತರ ನೋಡ್ತಾ ಇದ್ದಾರೆ.